ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನ್ ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಹತ್ಯೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಬಂಧನ ಪ್ರಕರಣ ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದ ಕೇಸ್ ತನಿಖೆ. ಕೊಲೆ ನಡೆದ ಸ್ಥಳ, ಮೃತದೇಹ ಪತ್ತೆಯಾದ ಸ್ಥಳದಲ್ಲಿ ಮಹಜರು ಪೂರ್ಣ. ಬಂಧಿತ ಡಿ ಗ್ಯಾಂಗ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸೋದಕ್ಕೆ ಪೊಲೀಸರು ಸಿದ್ಧತೆ. ಮಧ್ಯಾಹ್ನ ಕೋರಮಂಗಲದ ಜಡ್ಜ್ ನಿವಾಸಕ್ಕೆ ಪ್ರೊಡ್ಯೂಸ್. ಬಹುತೇಕ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರೋ ಸಾಧ್ಯತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ 7ನೇ ಆರೋಪಿ ಪೊಲೀಸರಿಗೆ ಶರಣು. ಮಗ ಸರೆಂಡರ್ ಆಗ್ತಾ ಇದ್ದಂತೆ ತಂದೆ ಹೃದಯಾಘಾತದಿಂದ ಸಾವು. ಅನು ತಂದೆ ಚಂದ್ರಪ್ಪ ಹೃದಯಾಘಾತದಿಂದ ಮೃತಪಡ್ತಾ ಇರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಇವತ್ತು ಅನು ಬಂಧನದ ನೋವಲ್ಲೇ ಪ್ರಾಣ ಬಿಟ್ಟ ತಂದೆಯ ಅಂತ್ಯಕ್ರಿಯೆ. ಆರೋಪಿಯನ್ನ ಚಿತ್ರದುರ್ಗಕ್ಕೆ ಕರೆದೊಯ್ಯುವ ಸಾಧ್ಯತೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಕರೆ ತರ್ತಾರ ಪೊಲೀಸರು. ಅನ್ನಪೂರ್ಣೇಶ್ವರಿ ಠಾಣೆಗೆ ಶಾಮಿಯಾನ ಹಾಕಿದ್ದಕ್ಕೆ ವಿರೋಧ. ಶಾಮಿಯಾನ ತೆಗೆಯುವಂತೆ ಸಂಘಟನೆಗಳಿಂದ ಆಗ್ರಹ. ಶಿವಕುಮಾರ್ ನಾಯಕ್ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ಗೆ ಮನವಿ. ಠಾಣೆಗೆ ಶಾಮಿಯಾನ ಹಾಕುವ ಘಟನೆ ಇತಿಹಾಸದಲ್ಲೇ ಆಗಿಲ್ಲ. ಯಥಾ ರಾಜ ತಥಾ ಪ್ರಜಾ ರೀತಿ ಈ ಸರ್ಕಾರದ ನಡವಳಿಕೆಯಾಗಿದೆ. ದರ್ಶನ್ ಪ್ರಕರಣದಲ್ಲಿ ಪೊಲೀಸರ ಬಗ್ಗೆ ಕುಮಾರಸ್ವಾಮಿ ಖಂಡನೆ. ಯಾವ ಪ್ರಭಾವಕ್ಕೂ ಒಳಗಾಗದೆ ಕೊಲೆ ಕೇಸ್ ಬಗ್ಗೆ ಕಟ್ಟುನಿಟ್ಟಾಗಿ ತನಿಖೆಯಾಗಬೇಕು. ಅಪರಾಧಿಗಳಿಗೆ ಶಿಕ್ಷೆ ವಿಧಿಸಲೇಬೇಕು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. ಪೊಲೀಸರು ಯಾವ ಕಾರಣಕ್ಕೆ ಶಾಮಿಯಾನ ಹಾಕಿದ್ದಾರೋ ಗೊತ್ತಿಲ್ಲ. ಸಾಮಾನ್ಯ ಜನರಿಗೆ ತೊಂದರೆಯಾಗದಂತೆ ಕೆಲಸ ಮಾಡ್ತೀವಿ. ದರ್ಶನ್ ವಿಚಾರದಲ್ಲಿ ನನ್ನ ಹತ್ತಿರ ಯಾವ ಪ್ರಭಾವಿಗಳೂ ಬಂದಿಲ್ಲ ಎಂದ ಸಿಎಂ ಸಿದ್ದರಾಮಯ್ಯ. ಇವತ್ತು ಚನ್ನಪಟ್ಟಣ ಶಾಸಕ ಸ್ಥಾನಕ್ಕೆ ಎಚ್ಡಿಕೆ ರಾಜೀನಾಮೆ. ದಳಪತಿ ರಾಷ್ಟ್ರ ರಾಜಕಾರಣದಿಂದ ರಾಜ್ಯದಲ್ಲಿ ದಳಕ್ಕೆ ಸವಾಲು. ಕುಮಾರಸ್ವಾಮಿ ಅನುಪಸ್ಥಿತಿಯಲ್ಲಿ ಜೆಡಿಎಸ್ಗೆ ಕಾದಿದೆ ಹಲವು ಚಾಲೆಂಜ್. ಪೋಕ್ಸೋ ಕೇಸ್ನಲ್ಲಿ ಬಿಎಸ್ವೈಗೆ ಬಿಗ್ ರಿಲೀಫ್. ಇವತ್ತು ರಾಜ್ಯಕ್ಕೆ ಬಿಎಸ್ ಯಡಿಯೂರಪ್ಪ ವಾಪಸ್. ಮಧ್ಯಾಹ್ನ 12:15ಕ್ಕೆ ಬೆಂಗಳೂರಿಗೆ ಮಾಜಿ ಸಿಎಂ ಆಗಮನ. ಎಂಬತ್ತೆರಡರ ವಯಸ್ಸಲ್ಲಿ ಈ ರೀತಿ ಘಟನೆ ನಡೆಯಲು ಸಾಧ್ಯವಾ? ಸರ್ಕಾರದ 4 ತಿಂಗಳ ನಡವಳಿಕೆ ಬಗ್ಗೆಯೇ ಅನುಮಾನ. ದ್ವೇಷದ ರಾಜಕಾರಣ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಎಂದ ಕುಮಾರಸ್ವಾಮಿ. ಚನ್ನಪಟ್ಟಣದಲ್ಲಿ ಬಿಜೆಪಿಗೆ ಅಸ್ತಿತ್ವ ಇದೆ. ಯಾರು ಸ್ಪರ್ಧಿಸಬೇಕು ಅಂತ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಪರೋಕ್ಷವಾಗಿ ಸ್ಪರ್ಧೆಯ ಆಕಾಂಕ್ಷೆ ವ್ಯಕ್ತಪಡಿಸಿದ ಸಿಪಿ ಯೋಗೇಶ್ವರ್. ನನ್ನ ಮಾತಿನ ಮೇಲೆ ಇವತ್ತು ನಿಲ್ತೀನಿ. ನನ್ನ ಸವಾಲನ್ನ ಸುಧಾಕರ್ ಸ್ವೀಕರಿಸಿದ್ರೆ ರಾಜೀನಾಮೆ ಕೊಡಲು ಸಿದ್ಧ. ಶಾಸಕ ಸ್ಥಾನಕ್ಕೆ ರಿಸೈನ್ ಹೇಳಿಕೆ ಬಗ್ಗೆ ಪ್ರದೀಪ್ ಈಶ್ವರ್ ಖಂಡನೆ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಬಿಗ್ ರಿಲೀಫ್. ಮಂಜೂರು ಮಾಡಿದ್ದ ಮಧ್ಯಂತರ ನಿರೀಕ್ಷಣಾ ಜಾಮೀನು ವಿಸ್ತರಣೆ. ಹೈಕೋರ್ಟ್ನಿಂದ ಆದೇಶ. ಗೋರಕ್ಷಣೆ ಮಾಡಲು ಹೋದ ಯುವಕನ ಮೇಲೆ ಹಲ್ಲೆ ಆರೋಪ. ಧಾರವಾಡ ಉಪನಗರ ಪೊಲೀಸ್ ಠಾಣೆಗೆ ಹಿಂದೂ ಕಾರ್ಯಕರ್ತರ ಮುತ್ತಿಗೆಗೆ ಯತ್ನ. ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ. ಹಿಂದೂ ಕಾರ್ಯಕರ್ತರ ಪ್ರತಿಭಟನಾ ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತೆ ಭೇಟಿ. ರೇಣುಕಾ ಸುಕುಮಾರ್ ಮಾತಿಗೂ ಬಗ್ಗದ ಪ್ರತಿಭಟನಾಕಾರರು. ಕಮಿಷನರ್ ಜೊತೆಗೂ ವಾಗ್ವಾದ. ಸೋಮವಾರ ನಮ್ಮ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ. ಕೆಂಗೇರಿ ಟು ಚೆಲ್ಲಘಟ್ಟ ಮೆಟ್ರೋ ನಿಲ್ದಾಣದ ಸೇವೆಗಳು ಭಾಗಶಃ ರದ್ದು. ಬೆಳಗ್ಗೆ 5ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕ್ಲೋಸ್. ದುಬೈನಿಂದ ಭಾರತಕ್ಕೆ ಅಕ್ರಮವಾಗಿ ಚಿನ್ನಾಭರಣ ಸಾಗಾಟ. ಮುಂಬೈ ಏರ್ಪೋರ್ಟ್ನಲ್ಲಿ ಗೋಲ್ಡ್ ಸೀಸ್. 10.5 ಕೆಜಿ ಬಂಗಾರ ಜಪ್ತಿ. ಗುಜರಾತ್ನಲ್ಲಿ ಆಟವಾಡ್ತಾ ಬೋರ್ವೆಲ್ಗೆ ಬಿದ್ದ ಮಗು.
ಸುರ್ಗಾಪಾರ ಗ್ರಾಮದಲ್ಲಿ ಕೊಳವೆ ಬಾವಿಯಲ್ಲಿ ಸಿಲುಕಿರೋ ಬಾಲಕಿ, ಎನ್ಡಿಆರ್ಎಫ್ನಿಂದ 50 ಅಡಿ ಆಳದಲ್ಲಿರೋ ಮಗುವಿನ ರಕ್ಷಣಾ ಕಾರ್ಯ. ಟಿ20 ವಿಶ್ವಕಪ್ನಲ್ಲಿ ಇವತ್ತು ಕೆನಡಾ ಭಾರತ ಮುಖಾಮುಖಿ. ಪಂದ್ಯವನ್ನ ಗೆದ್ದು ಟೇಬಲ್ ಟಾಪ್ನಲ್ಲಿರೋದಕ್ಕೆ ಟೀಂ ಇಂಡಿಯಾ ಸಜ್ಜು. ಆದರೆ ಫ್ಲೋರಿಡಾದಲ್ಲಿ ನಡೆಯೋ ಮ್ಯಾಚ್ಗೆ ಮಳೆ ಅಡ್ಡಿ ಸಾಧ್ಯತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.